Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಕೇಸ್ಗೆ ಸಿಬಿಐ ಎಂಟ್ರಿ. ಸಿಬಿಐಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ದೂರು. ಎಂಜೆ ರಸ್ತೆಯ ಶಾಖೆಯಲ್ಲಿನ 3 ಅಧಿಕಾರಿಗಳ ಅಮಾನತಾಗಿದೆ. ಯುಬಿಐ ಬ್ಯಾಂಕ್ನಿಂದ ಮಾಧ್ಯಮ ಪ್ರಕಟಣೆಯನ್ನ ಕೂಡ ಈ ಬಗ್ಗೆ ಹೊರಡಿಸಲಾಗಿದೆ. ಹಣ ವರ್ಗಾವಣೆ ವಂಚನೆಯ ಬಗ್ಗೆ ಬ್ಯಾಂಕ್ ಗಮನಕ್ಕೆ ಬಂದಿತ್ತು. ಅಕ್ರಮದ ಬಗ್ಗೆ ಸಿಬಿಐಗೆ ಔಪಚಾರಿಕ ದೂರನ್ನ ಸಲ್ಲಿಸಿದ್ದೇವೆ. ಬ್ಯಾಂಕ್ ನಿನ್ನೆ ಕೇಂದ್ರೀಯ ತನಿಖಾ ದಳಕ್ಕೆ ದೂರನ್ನ ನೀಡಿದೆ. ಸಿಬಿಐ ತನಿಖೆಗೆ ಸಂಪೂರ್ಣ ಸಹಕಾರವನ್ನ ನೀಡುತ್ತೇವೆ. ನ್ಯಾಯಯುತವಾಗಿ ಪರಿಹರಿಸಲು ಸರ್ಕಾರದ ಬಗ್ಗೆ ಈ ಒಂದು ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಬಿಐ ಎಂಟ್ರಿ ಆಗ್ತಿದೆ. ಒಂದು ಕಡೆ ರಾಜ್ಯ ಸರ್ಕಾರ ಕೂಡ ಸಿಬಿಐಗೆ ಈ ಪ್ರಕರಣದ ತನಿಖೆಯನ್ನು ವಹಿಸಲು ನಿರ್ಧರಿಸಿದೆ. ಅದರ ಬಗ್ಗೆ ಚಿಂತನೆ ನಡೆದಿದೆ, ಚರ್ಚೆಗಳು ಕೂಡ ಆಗಿದೆ. ಈ ನಡುವೆ ಸಿಬಿಐಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ದೂರನ್ನ ಕೊಟ್ಟಿದೆ. ಔಪಚಾರಿಕವಾಗಿ ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಎಂಟ್ರಿ ಆಗ್ತಾ ಇದೆ. ಸಿಬಿಐಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಈಗಾಗಲೇ ದೂರನ್ನ ಕೊಟ್ಟಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈಗಾಗಲೇ ಸಿಬಿಐಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ದೂರನ್ನ ಕೊಟ್ಟಿದೆ. ಈ ಕುರಿತು ಮಾಧ್ಯಮ ಪ್ರಕಟಣೆಯನ್ನ ಕೂಡ ಹೊರಡಿಸಿದೆ. ಮಾಧ್ಯಮ ಪ್ರಕಟಣೆಯಲ್ಲಿ ಏನೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಲಾಗಿದೆ, ಜೊತೆಗೆ ಮುಂದಿನ ಬೆಳವಣಿಗೆಗಳು ಏನೇನಾಗುತ್ತೆ ಅಂತ? ಮಧುಶ್ರೀ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಈಗಾಗಲೇ ಒಂದು ಫಾರ್ಮಲ್ ಕಂಪ್ಲೇಂಟನ್ನು ಕೂಡ ಸಿಬಿಐಗೆ ಕೊಟ್ಟಿದೆ. ಯಾವುದೇ ಒಂದು ನ್ಯಾಷನಲೈಸ್ ಬ್ಯಾಂಕಲ್ಲಿ 10 ಕೋಟಿ ಮೇಲೆ ಆದಂಥ ಏನಾರು ಫ್ರಾಡ್ಗಳು ಇತ್ತು ಅಂತಂದರೆ ಇಮಿಡಿಯೇಟಾಗಿ ಸಿಬಿಐಗೆ ಕೊಡಬೇಕು ಅನ್ನೋದು ಕೂಡ ಇದೆ. ಹಾಗಾಗಿ ಸಿಬಿಐ ತನಿಖೆಗೆ ಈಗಾಗಲೇ ಕೊಡಬೇಕು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಈಗಾಗಲೇ ಸಿಬಿಐಗೆ ಫಾರ್ಮಲ್ ಆಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ವಿವಿಧ ಬ್ಯಾಂಕಿನ ಏನು ಮುಖ್ಯಸ್ಥರನ್ನ ಅಂದರೆ ಆ ಬ್ಯಾಂಕಿನ ಈ ಒಂದು ಹಗರಣದಲ್ಲಿ ಏನಿದ್ದಾರೆ ಆ ಒಂದು ಮುಖ್ಯಸ್ಥನ ಕೂಡ 3 ಜನ ಅಧಿಕಾರಿಗಳನ್ನು ಕೂಡ ಈಗಾಗಲೇ ಸಸ್ಪೆಂಡ್ ಮಾಡಿದ್ದೀವಿ ಅಂತ ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು. ಇಲ್ಲಿ ಆಗಿರುವಂಥದ್ದು ಸುಮಾರು ಏನು ಎಂ ಜಿ ರೋಡ್ ಬ್ಯಾಂಕ್ ಇದೆ, ಈ ಒಂದು ನಿಗಮದಿಂದ ವಿವಿಧ ಖಾತೆಗಳಿಂದ ಬಂದಂಥ ಹಣವನ್ನು ತೆಲಂಗಾಣದಲ್ಲಿರುವಂಥ ಕೆಲ ಬ್ಯಾಂಕ್ಗಳಿಗೆ ವರ್ಗಾವಣೆ ಮಾಡಿರುವಂಥದ್ದು. ಅದರಲ್ಲಿ ಬ್ಯಾಂಕಿನ ಕೆಲ ಮುಖ್ಯಸ್ಥರು ಅಲ್ಲಿರುವಂಥ ಅಧಿಕಾರಿಗಳು ಒಂದು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಜೊತೆಗೆ ಆ ನಿಗಮದ ಕೆಲ ಅಧಿಕಾರಿಗಳು ಕೂಡ ಇನ್ವಾಲ್ವ್ ಆಗಿರುವಂಥದ್ದು. ಈ ಸಂಬಂಧಪಟ್ಟಂತೆ ಸುಮಾರು 197 ಕೋಟಿ ಏನು ಹಗರಣ ಆಗಿದೆ, ಕೆಲವೊಂದಷ್ಟು ಫೇಕ್ ಅಕೌಂಟ್ಸನ್ನು ಕ್ರಿಯೇಟ್ ಮಾಡಿ ದುಡ್ಡನ್ನು ತಗೊಂಡಿರುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಮತ್ತೆ ಬೇರೆ ಬೇರೆ ಖಾತೆಗಳಿಗೆ ದುಡ್ಡನ್ನು ಡೈವರ್ಟ್ ಮಾಡಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಜೊತೆಗೆ ಕೆಲವೊಂದಷ್ಟು ಅಂದರೆ ಈ ಒಂದು ಪ್ರಕರಣ ಹೊರಗಡೆ ಬಂದ ತಕ್ಷಣ ಇಮಿಡಿಯೇಟಾಗಿ ಒಂದು 5 ಕೋಟಿ ವಾಪಸ್ಸು ಬ್ಯಾಂಕ್ ಅಕೌಂಟ್ಗೆ ಬಂದಿರುವಂಥದ್ದು. ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಒಂದು ಹಗರಣ ಆಗಿರೋದ್ರಿಂದ ಸಿಬಿಐ ತನಿಖೆ ಮಾಡಬೇಕು ಅಂತ ಈಗಾಗಲೇ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಮುಖ್ಯಸ್ಥರು ಈಗಾಗಲೇ ಸಿಬಿಐಗೆ ಲೆಟರನ್ನು ಕೂಡ ಕೊಟ್ಟಿದ್ದಾರೆ. ಬಹುಶಃ ಸಿಬಿಐ ಈ ಒಂದು ಪ್ರಕರಣವನ್ನು ಕೈಗೆತ್ಕೊಂಡು FIR ಮಾಡಿಕೊಂಡು ಕೈಗೆತ್ಕೊಂಡು ತನಿಖೆ ಮಾಡುವಂಥದ್ದು ಕೂಡ ಇದೆ. ಅದ್ರ ಜೊತೆಗೆ ಯಾವ ರೀತಿಯಲ್ಲಿ ಈ ಒಂದು ಹಗರಣ ಆಗಿರೋದು, ಯಾಕೆಂತಂದರೆ ಅಲ್ಲಿರುವಂಥ ಉದ್ದೇಶ ಆ ನಿಗಮದಲ್ಲಿ ಯಾರಿಗೆ ಅದಕ್ಕೆ ಹೋಗಬೇಕಾಯಿತು ಹಣ ಹೋಗದಲ್ಲೇ ಕೆಲವೊಂದು ಫೇಕ್ ಡಾಕ್ಯುಮೆಂಟ್ಸನ್ನು ಕ್ರಿಯೇಟ್ ಮಾಡಿಕೊಂಡು ಇಂಥವ್ರಿಗೆ ನಾವು ವೆಚ್ಚ ಮಾಡಿದ್ದೀವಿ ಅಂತ ಅಲ್ಲಿ ಅಧಿಕಾರಿಗಳು ತೋರಿಸಿದ್ದಾರೆ. ಆ ಹಣವನ್ನು ಕೂಡ ಬೇರೆ ಬೇರೆ ಕಡೆ ಡೈವರ್ಟ್ ಮಾಡ್ಕೊಂಡಿದ್ದಾರೆ. ಡೈವರ್ಟ್ ಮಾಡಿ ಎಲ್ಲಿಗೆ ಹೋಗಿದೆ ಹಣ, ಯಾರ ಅಕೌಂಟ್ಗಳಿಗೆ ಹೋಗಿದೆ, ಯಾರ ಹೊಸ ಅಕೌಂಟನ್ನು ಇವರು ಮಾಡ್ಕೊಂಡಿರೋದು, ಮತ್ತೆ ವಾಪಸ್ ಏನಕ್ಕೆ ಒಂದಷ್ಟು ದುಡ್ಡು ವಾಪಸ್ ಏನಕ್ಕೆ ಬಂದಿದೆ, ಇವೆಲ್ಲ ರೀತಿಯ ತನಿಖೆಯನ್ನು ಒಂದು ಇಂಟರ್ನಲ್ ಎನ್ಕ್ವೈರಿ ಮಾಡಿದರೆ ಒಂದು ಸಿಬಿಐ ಎನ್ಕ್ವೈರಿ ಮಾಡಬೇಕು ಅಂತ ಈಗಾಗಲೇ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕೇಳ್ಕೊಂಡಿದೆ. ಮಧುಶ್ರೀ, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗಾಗಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.